ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯ ಗರ್ಜನೆ, ಸಿಂಹರಾಶಿಯ ರಾಜ ರಾಣಿಯರೇ, ಮೇ 4, 2026 ಈ ದಿನದಿಂದ ನಿಮ್ಮ ಹೆಸರು ಬೆಂಕಿಯಂತೆ ಹರಡುತ್ತೆ. ನೀವು ಕೂತ ಜಾಗವೇ ಸಿಂಹಾಸನ ಆಗುತ್ತೆ. ಆದರೆ ಅದೇ ವಾರದಲ್ಲಿ ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೆ 2 ಜನ ರೆಡಿಯಾಗಿದ್ದಾರೆ. ನಿಮ್ಮ ಗೌರವ, ನಿಮ್ಮ ಸ್ಥಾನಕ್ಕೆ ಕಲ್ಲು ಹಾಕೋ ಪ್ಲಾನ್ ನಡೀತಾ ಇದೆ. ಸಿಂಹರಾಶಿಯವರೇ, ಸೂರ್ಯ ನಿಮ್ಮ ರಾಶಿಯ ಅಧಿಪತಿ. ಈಗ ಸೂರ್ಯ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ರಾಜಯೋಗ ಮಾಡ್ತಿದ್ದಾನೆ. ಜೊತೆಗೆ ಮಂಗಳ 9ನೇ ಮನೆಯಲ್ಲಿ ಭಾಗ್ಯದ ಬಾಗಿಲು ಓಪನ್. ಮುಂದಿನ 120 ಗಂಟೆ ನಿಮ್ಮ ಶತ್ರುಗಳ ಅಂತ್ಯ, ನಿಮ್ಮ ಆರಂಭ. ಹೇಗೆ ಕೊನೆಯವರೆಗೂ ನೋಡಿ. ಸಿಂಹದ ಶಕ್ತಿ ಏನಂತ ತೋರಿಸ್ತೀನಿ. ಇನ್ನು ಸೂರ್ಯ ಅಂದರೆ ಆತ್ಮ, ತಂದೆ, ಸರ್ಕಾರ, ಗೌರವ. ಮಂಗಳ ಅಂದರೆ ಧೈರ್ಯ, ಭೂಮಿ, ಸೋದರ. ಈಗ ಇಬ್ಬರು ಒಟ್ಟಿಗೆ ಆದಿತ್ಯ ಮಂಗಳ ರಾಜಯೋಗ ಮಾಡಿದ್ದಾರೆ. ಇದ್ರ ಫಲ ಏನಾಗುತ್ತೆ? ಸರ್ಕಾರಿ ಕೆಲಸ, ಪಾಲಿಟಿಕ್ಸ್, ಲೀಡರ್ಶಿಪ್, ಫಿಲ್ಮ್, ಯೂಟ್ಯೂಬಲ್ಲಿರೋರಿಗೆ ನೇರ ರಾಜಯೋಗ ಬರುತ್ತೆ. 3 ವರ್ಷದಿಂದ ನಿಮ್ಮನ್ನು ತುಳಿಯೋಕೆ ನೋಡಿದವರು ಈಗ ನಿಮ್ಮ ಕಾಲು ಹಿಡಿತಾರೆ. ಕೋರ್ಟ್ ಕೇಸ್, ಆಸ್ತಿ ವಿವಾದ ಇದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ನೆನ್ಪಿಡಿ, ಸಿಂಹ ಸುಮ್ಮನೆ ಕೂತ್ರು ಕಾಡು ನಡುಗುತ್ತೆ. ಸಿಂಹ ಸುಮ್ಮನೆ ಕೂತ್ರು ಕೂಡ ಕಾಡು ನಡುಗುತ್ತೆ. ಈಗ ನೀವು ಎದ್ದು ನಿಂತಿದ್ದೀರಿ. ಶತ್ರು ದಹನ ಆಗುತ್ತೆ. 120 ಗಂಟೆ ಕೌಂಟ್ ಡೌನ್. ನಿಮ್ಮ ಆಫೀಸಲ್ಲಿ, ಸಂಬಂಧದಲ್ಲಿ ಅಥವಾ ಸ್ನೇಹಿತರ ಗ್ಯಾಂಗಲ್ಲಿ ಒಬ್ಬ ನಾಗರಹವಂತವನಿದ್ದಾನೆ. ಮುಂದೆ ಸರ್ ಅಂತಾನೆ, ಹಿಂದೆ ನಿಮ್ಮ ಬಗ್ಗೆ ಬಾಸ್ಗೆ, ಸಂಬಂಧಿಕರಿಗೆ ವಿಷ ಕಾರ್ತಾ ಇರ್ತಾನೆ. ಮೇ 4ರಿಂದ ಮೇ 8ರ ಸೂರ್ಯಾಸ್ತದ ಒಳಗೆ ಸೂರ್ಯದೇವನೇ ಅವನ ಮುಖವಾಡ ಕಿತ್ತು ಹಾಕ್ತಾನೆ. ಅವನ ಸುಳ್ಳು ಎಲ್ಲರ ಮುಂದೆ ಪ್ರೂಫ್ ಸಮೇತ ಸಿಕ್ಕಿ ಬೀಳುತ್ತೆ. ಅವನ ಕೆಲಸ, ಪವರ್, ಇಮೇಜ್ ಎಲ್ಲ ಸುಟ್ಟು ಬೂದಿಯಾಗುತ್ತೆ. ನೀವು ಏನು ಮಾಡಬೇಕಾಗಿಲ್ಲ. ನಿಮ್ಮ ರೋಷ ನೋಡಿದರೆ ಸಾಕು, ಸೂರ್ಯನ ಬೆಂಕಿಗೆ ಅವನೇ ಬೆಂದು ಹೋಗ್ತಾನೆ. ಇನ್ನು ಉದ್ಯೋಗ, ಪ್ರಮೋಷನ್, ಇನ್ಕ್ರಿಮೆಂಟ್, ಹೊಸ ಟೀಮ್ ಲೀಡರ್ ಪೋಸ್ಟ್ ಇವೆಲ್ಲ ಮೇ 7ರ ನಂತರ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ. ಇಂಟರ್ವ್ಯೂ ಇದ್ದರು ಆರೆಂಜ್ ಕಲರ್ ಶರ್ಟನ್ನು ಹಾಕಿ, ನಿಮ್ಮದು ಸೆಲೆಕ್ಷನ್ ಗ್ಯಾರಂಟಿ. ಬಿಸ್ನೆಸ್, ಚಿನ್ನ, ತಾಮ್ರ, ಸರ್ಕಾರಿ ಟೆಂಡರ್, ರಿಯಲ್ ಎಸ್ಟೇಟ್, ರಾಜಕೀಯ, ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ದುಡ್ಡು ಮಳೆಯಂತೆ ಬೀಳುತ್ತೆ. ಇನ್ನು ಹಣ, ತಂದೆ ಕಡೆಯಿಂದ ಆಸ್ತಿ, ಹಿರಿಯರಿಂದ ಉಡುಗೊರೆ, ಬೋನಸ್. ಬಂದ ಹಣದಲ್ಲಿ 10% ಸೂರ್ಯದೇವರಿಗೆ ಎಣ್ಣೆ ದೀಪ ಹಚ್ಚಿ. ಎಚ್ಚರಿಕೆ, ದುಡ್ಡು ಬಂತು ಅಂತ ದುಬಾರಿ ಶೋಕಿ ಮಾಡಬೇಡಿ. ಸೂರ್ಯ 10ನೇ ಮನೆಯಲ್ಲಿ ಇದ್ದಾಗ ಹೆಸರು ಮುಖ್ಯವಾಗಿರುತ್ತೆ, ಶೋ ಆಫ್ ಅಲ್ಲ. ಇನ್ನು ಆರೋಗ್ಯ ಪ್ಲಸ್ ತಂದೆ ಪ್ಲಸ್ ಕಣ್ಣು. ಸೂರ್ಯ ಮೂಳೆ, ಕಣ್ಣು, ಹೃದಯದ ಕಾರಕ ಆಗಿರ್ತಾನೆ. BP, ತಲೆನೋವು, ಎಡಗಣ್ಣು ಉರಿ, ಬೆನ್ನು ನೋವು ಬರಬಹುದು. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಗೃಹಿಣಿ ಸೂರ್ಯಾಯ ನಮಃ ಅಂತ 12 ಬಾರಿ ಭಾನುವಾರ ಉಪ್ಪು ತಿನ್ನಬೇಡಿ. ತಂದೆ ಅಥವಾ ತಂದೆ ಸಮಾನರ ಆರೋಗ್ಯ ನೋಡಿಕೊಳ್ಳಿ. ಅವರ ಆಶೀರ್ವಾದ ಇಲ್ಲದೆ ಸೂರ್ಯ ಫಲ ಕೊಡಲ್ಲ. ಭಾನುವಾರ ತಂದೆಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ನಿಮ್ಮ ಬ್ಲ್ಯಾಕ್ ಆದ ಕೆಲಸ 24 ಗಂಟೆಯಲ್ಲಿ ಮೂವ್ ಆಗುತ್ತೆ. ಇನ್ನು ಪ್ರೀತಿ ಪ್ಲಸ್ ಮದುವೆ ಪ್ಲಸ್ ಮಕ್ಕಳು ಏನಿದ್ದಾರೆ, ನಿಮ್ಮ ರಾಯಲ್ ಆ್ಯಟಿಟ್ಯೂಡ್ಗೆ ಯಾರೋ ಫಿದಾ ಆಗಿದ್ದಾರೆ. ಮೇ 5 ನಂತರ ಪ್ರಪೋಸಲ್ ಬರುತ್ತೆ. ಆದರೆ ಈಗೋ ತೋರಿಸ್ಬೇಡಿ. ಸಂಬಂಧ ಮುರಿಯುತ್ತೆ. ಮದುವೆ ಸಂಗಾತಿ ನಿಮ್ಮಿಂದ ಗೌರವ ಬಯಸ್ತಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಗೌರವ ಬಯಸ್ತಾರೆ. ನಾನೇ ಸರಿ ಅನ್ನೋದು ನಿಲ್ಲಿಸಿ ಭಾನುವಾರ ಇಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಿ. ಮಕ್ಕಳು ಹೆಸರು ತರ್ತಾರೆ. ಸ್ಪೋರ್ಟ್ಸ್, ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ನಂಬರ್ 1 ಆದರೆ ಅವ್ರ ಮೇಲೆ ಕೋಪ ಮಾಡಬೇಡಿ. ಸೂರ್ಯ ಕೆಟ್ಟರೆ ಮಕ್ಕಳ ಏಳಿಗೆ ನಿಲ್ಲುತ್ತೆ. 3ನೇದು ದೊಡ್ಡ ಅಪಾಯ, ಸೂರ್ಯ ಮುನಿದ್ರೆ ಸರ್ವನಾಶ. ಅಹಂಕಾರ, ನಾನೇ ಕಿಂಗ್ ಅಂತ ಮೆರೆದ್ರೆ ಸೂರ್ಯ 7 ದಿನದಲ್ಲಿ ನಿಮ್ಮನ್ನು 0 ಮಾಡ್ತಾನೆ. ತಂದೆಗೆ ಅವಮಾನ, ಅಪ್ಪ ಅಮ್ಮನಿಗೆ ಬೈದರೆ, ವೃದ್ಧರಿಗೆ ಸಹಾಯ ಮಾಡದೆ ಹೋದರೆ ರಾಜಯೋಗ ಭಂಗ. ಸಾಲ, ಭಾನುವಾರ ಯಾರಿಂದಲೂ ಸಾಲ ತಗೋಬೇಡಿ. ಆ ಸಾಲ ವಾಪಸ್ ಬರಲ್ಲ. ಜಗಳ ಗ್ಯಾರಂಟಿ. 4ನೇದು ಸಿಂಹ ಪರಿಹಾರ. ಸೂರ್ಯನನ್ನು ಪ್ರಸನ್ನ ಮಾಡಿ ಭಾನುವಾರ ಕೆಂಪು ವಸ್ತ್ರ, ಗೋಧಿ, ಬೆಲ್ಲದಾನ. ಸೂರ್ಯ ದೇವಸ್ಥಾನದಲ್ಲಿ ಕೆಂಪು ಕನಕಾಂಬರ
ಹೂವು ಕೊಡಿ. ಮಂತ್ರ: ಪ್ರತಿದಿನ ಸೂರ್ಯೋದಯಕ್ಕೆ ಓಂ ಹಾಂ ಹೀಂ ಹೌಂ ಹಾ ಸಾಹಂ ಸೂರ್ಯಾಯ ನಮಃ ಅಂತ 21 ಬಾರಿ ಹೇಳಿ. ಬಲಗೈ ಉಂಗುರ ಬೆರಳಿಗೆ ಮಾಣಿಕ್ಯ ಅಥವಾ ಕೆಂಪು ದಾರ ಹಾಕಿ ಸರ್ಕಾರಿ ಕೆಲಸ ಫಾಸ್ಟ್ ಆಗುತ್ತೆ. ಪ್ರತಿದಿನ 12 ಸೂರ್ಯ ನಮಸ್ಕಾರ ಮಾಡಿ. ದೇಹ ಪ್ಲಸ್ ಗೌರವ ಎರಡು ಕೂಡ ನಿಮಗೆ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಸಿಂಹದ ಗರ್ಜನೆ ಏನಿದೆ, ಸಿಂಹ ರಾಶಿಯವರೇ, ನೀವು ಹುಟ್ಟಿದ್ದೇ ಆಳೋಕೆ. ಇಷ್ಟು ದಿನ ನೀವು ಗುಹೆಯಲ್ಲಿ ಕೂತಿದ್ರಿ, ಈಗ ಬೇಟೆಯ ಸಮಯ ಬಂದಿದೆ. ನಿಮ್ಮ ನಡೆ, ನಿಮ್ಮ ಮಾತು, ನಿಮ್ಮ ನೋಟ ಎಲ್ಲದರಲ್ಲೂ ಕೂಡ ರಾಜಗಾಂಭೀರ್ಯ ಇರಲಿ. ಯಾರಿಗೂ ತಲೆ ಬಾಗಬೇಡಿ, ಆದರೆ ಹಿರಿಯರಿಗೆ ಗೌರವ ಕೊಡಿ. ಈ ವಿಡಿಯೋ ಶಕ್ತಿ ಕೊಟ್ಟರೆ, ಆದರೆ ನಿಮಗೆ ಶಕ್ತಿ ಕೊಟ್ಟಿತ್ತು ಅಂದರೆ ಒಂದು ಲೈಕ್ ಮಾಡಿ, ಜೈ ಸೂರ್ಯದೇವ ಅಂತ 3 ಸಲ ಕಮೆಂಟ್ ಮಾಡಿ. ನಿಮ್ಮ ಸಿಂಹ ರಾಶಿಯ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರು ಕೂಡ ಗರ್ಜಿಸಲಿ. ಇನ್ನು 4ರಿಂದ 9ರವರೆಗೆ, ಮೇ 4ರಿಂದ ಮೇ 30ರವರೆಗೆ ನಿಮ್ಮದೇ ಕಾಲ ಆಗಿರುತ್ತೆ. ನೀವು ನಡೆದ ದಾರಿನೇ ರಾಜಮಾರ್ಗವಾಗಿರುತ್ತೆ. ಸಿಗೋಣ ಮುಂದಿನ ರಾಶಿಯಲ್ಲಿ. ಜೈ ಸಿಂಹ, ಜೈ ಶನಿದೇವ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.